ಶ್ರೀನಿವಾಸ ಪ್ರಣಾಮಗಳು ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಜಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. 31ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಈ ಶ್ಲೋಕದಲ್ಲಿ ನಾವು ನೋಡಿದಂತೆ ಬ್ರಹ್ಮದೇವರು ತಾವು ಭಗವಂತನ ರೂಪ ನೋಡಿದ್ರು. ಅದು ಹೇಗಿದೆ ಅನ್ನೋ ವರ್ಣನೆ ಇದುವರೆಗೂ ಬರ್ತಾ ಇದೆ. ಆ ವರ್ಣನೆಯಲ್ಲಿ ಒಂದು ಪದ ಬಂತು, ಸೂರ್ಯ ಎಂದು ವಾಯುವಗ್ನಿ ಅಗಂ ಅತ್ರಿಧಾಮಭಿಹಿ ಅಂತ. ಇನ್ನೊಂದು ಪಾಠ ಭಾಗವತಲ್ಲಿದೆ, ಅಲ್ಲಿ ಸೂರ್ಯ ಎಂದು ವಾಯು ಅಗ್ನಿ ಅಗಂ ತ್ರಿಧಾಮಭಿಹಿ ಅಂತ ಒಂದು ಪಾಠ ಇದೆ. ಅಗಮಂ ಅಂತ ಬರುತ್ತೆ, ಅಗಮಂ ತ್ರಿಧಾಮಭಿಹಿ ಅಂತ ಒಂದು ಪಾಠ. ಇನ್ನೊಂದು ಅಗಂ ಅತ್ರಿಧಾಮಭಿಹಿ ಅಂತ ಇದೆ. ಈ ತರ ಎರಡು ಪಾಠಗಳಿದೆ. ಆದ್ರೆ ಯಾವ್ದು ನಿಜವಾದ ಪಾಠ, ಈ ಪದಕ್ಕೆ ಏನರ್ಥ ಅನ್ನೋದ್ರ ಬಗ್ಗೆ ವಿಚಾರವನ್ನ ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಇಲ್ಲಿ ಸಾರವಾದ ವಿಷಯ ಏನು ಅಂದ್ರೆ, ಒಂದು ಮಾತಿದೆ, ಮುಕ್ತ ವಾಯುವಾದಿಭಿರ್ ವಿಷ್ಣುಂ ವೃತಂ ಬ್ರಹ್ಮ ತದರ್ಶಃ. ಈಗ ದೇವರ ಜೊತೆಗೆ ಇಷ್ಟೆಲ್ಲ ದೇವತೆಗಳಿದ್ದಾರೆ ಅಂತ ಬಂತು. ಯಾವ್ಯಾವ ದೇವತೆಗಳಿದ್ದಾರೆ? ಸೂರ್ಯ, ಇಂದು ಅಂದ್ರೆ ಚಂದ್ರ ಇದ್ದಾನೆ, ಅದಾದ್ಮೇಲೆ ಅಗ್ನಿ ದೇವರಿದ್ದಾರೆ, ಅಂದ್ರೆ ವಾಯು ಮತ್ತೆ ಪ್ರವಾಹ ವಾಯು ಅಂತ ಅರ್ಥ, ಅಗ್ನಿ ದೇವರಿದ್ದಾರೆ ಅಂತ ಇಷ್ಟೆಲ್ಲ ಬಂತು. ವಸ್ತುತಃ ದೇವರ ಜೊತೆಗೆ ಆ ಕಾಲದಲ್ಲಿ ಇರ್ಬೇಕು ಅಂದ್ರೆ ಅದು ಪ್ರಳಯ ಕಾಲ, ಇನ್ನು ಸೃಷ್ಟಿಗೆ ಯಾರು ಬಂದಿಲ್ಲ. ಹಾಗಾದ್ರೆ ಇವ್ರು ನೋಡಿದ್ದಾರೆ ಬ್ರಹ್ಮದೇವರು ಅಂದ್ರೆ ಅವ್ರು ಯಾರು? ಹಾಗಾದ್ರೆ ಅವರು ಅಮುಕ್ತರಲ್ಲ, ಮುಕ್ತರು ಅಂತ ಅರ್ಥ. ಹಾಗಾದ್ರೆ ಈಗಾಗಲೇ ಮೋಕ್ಷವನ್ನ ಪಡೆದಿದ್ದಾರೆ. ಆ ಮೋಕ್ಷವನ್ನ ಪಡೆದ ಯಾರ್ಯಾರಿದ್ದಾರೆ ದೇವತೆಗಳು, ಅವರೆಲ್ಲ ಆ ಪರಮಾತ್ಮನ ಜೊತೆಗೆ ಇದ್ದಾರೆ. ಮಧ್ಯಕ್ಕೆ ಪರಮಾತ್ಮ ಇದ್ದಾನೆ, ಸುತ್ತಲೂ ಈ ಮುಕ್ತರೆಲ್ಲ ಇದ್ದಾರೆ. ಆ ಮುಕ್ತರ ಜೊತೆಗಿರುವಂತಹ ದೇವರನ್ನ ಬ್ರಹ್ಮದೇವರು ತಾವು ನೋಡಿದ್ದಾರೆ. ಇದು ಪ್ರಮಾಣ ಭರಿತ, ಪ್ರಮಾಣನೂ ಇದೆ. ಅದನ್ನ ಈಗ ಮುಕ್ತ ವಾಯುವಾದಿಭಿಹಿ, ಮುಕ್ತರಾದ ವಾಯು ಮತ್ತೆ ಸೂರ್ಯ ಚಂದ್ರ ಇವರೇ ಮೊದಲಾದ ದೇವತೆಗಳಿಂದ ವಿಷ್ಣುಂ ವೃತಂ ಬ್ರಹ್ಮ ತದರ್ಶಃ. ವೃತಂ ವಿಷ್ಣು, ಆವರಿಸಿಕೊಂಡಂತಹ ವಿಷ್ಣುವನ್ನ ಬ್ರಹ್ಮದೇವರು ದದರ್ಶಃ ನೋಡಿದರಷ್ಟೇ, ಬಹಳ ಪ್ರಸಿದ್ಧ ಅಂತ ಇಷ್ಟನ್ನ ಬಂತು. ಇದರಲ್ಲಿ ಈ ಹಿಂದೆ ಒಂದು ಆಗ್ಲೇ ಶಬ್ದ ಬಂತಲ್ಲ, ಸೂರ್ಯೇಂದು ವಾಯುವಗ್ನಿ ಅಂತ ಶಬ್ದ. ಆ ಶಬ್ದಕ್ಕೆ ಮೊದಲು ಪದರತ್ನಾವಲಿಯಲ್ಲಿ ಅಂದ್ರೆ ವಿಜಯಧ್ವಜ ತೀರ್ಥರ ಈ ವ್ಯಾಖ್ಯಾನದಲ್ಲಿ ಹೇಗೆ ವಿವರಣೆ ಮಾಡಿದ್ದಾರೆ ಅನ್ನೋದನ್ನ ಗಮನಿಸೋಣ. ಯಾಕೆಂದ್ರೆ ಅಲ್ಲಿ ಯಾವ ಪದಕ್ಕೆ ಏನ್ ಅರ್ಥ ಹೇಳಿರೋದು ಬಹಳ ಮುಖ್ಯ. ಅದು ಒಂದು ಪದ ಆಚೆ ಈಚೆ ಆದ್ರೆ ಅರ್ಥನೇ ಬೇರೆ ಆಗ್ಬಿಡತ್ತೆ. ಅದಕ್ಕೋಸ್ಕರ ತ್ರಿಧಾಮ್ನಃ, ತ್ರಿಧಾಮ್ನ ಅಂತ ಒಂದು ಶಬ್ದ ಬಂತು. ತ್ರಿಧಾಮಭಿ ಅಂತ ಬಂತಲ್ಲ, ತ್ರಿಧಾಮ್ನಃ. ತ್ರಿಧಾಮ್ನಃ ಅಂದ್ರೆ ಮೂರು ಧಾಮ, ಭಗವಂತನ ಸ್ಥಾನ. ಯಾವ್ದದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಈ ಮೂರು ಧಾಮಗಳು. ಈ ಮೂರು ಧಾಮಗಳು ಯಾರ್ದು? ಭಗವಂತಂದು. ಈ ತ್ರಿಧಾಮವನ್ನ ಬಿಟ್ಟು ಹೋಗದೆ ಇರೋರು ಅಂತ ಅರ್ಥ. ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಬಿಟ್ಟು ಹೋಗಲ್ಲ ಅಂದ್ರೆ ಮುಕ್ತರಾಗಿರೋರು. ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ ಬೇರೆ ಕಡೆ? ಹಾಗಾಗಿ ತ್ರಿಧಾಮ್ನಃ ವಿಷ್ಣೋಹೋ ಅಗಚ್ಛದ್ಭಿಹಿ. ಆ ತ್ರಿಧಾಮನಾದ
ಅಂದ್ರೆ 3 ಧಾಮದಲ್ಲಿರುವಂತಹ ದೇವರನ್ನ ಬಿಟ್ಟು ಬೇರೆ ಕಡೆ ಅಗಚ್ಚದ್ಭಿ, ಹೋಗದೆ ಇರುವಂತವ್ರು. ಅಂದ್ರೆ ಅರ್ಥ ನಿತ್ಯಂ ತತ್ ಸಮೀಪೇ ಏವ ತಿಷ್ಟದ್ಭಿ ಮುಕ್ತೈಹಿ, ಯಾವಾಗ್ಲೂ ಭಗವಂತನ ಹತ್ರನೇ ಇರುವಂತವ್ರು. ಯಾರು? ಸೂರ್ಯ, ಇಂದು, ವಾಯು, ಅಗ್ನಿಭಿ ವೃತಂ. ಅಂದ್ರೆ ಸೂರ್ಯ, ವಾಯು, ಅಗ್ನಿ ಇವರೆಲ್ಲ ಇದರಿಂದ ವೃತಂ ಅಂದ್ರೆ ಆವರಿಸ್ಕೊಂಡಿದ್ದಾನೆ, ಸುತ್ತಲೂ ಅವರು ನಿಂತಿದ್ದಾರೆ ಅಂತ. ಇಲ್ಲಿ ಒಂದು ಮಾತು ಮುಂದಕ್ಕೆ ಬರೀತಾರೆ, ಅತ್ರ ವ್ಯತ್ಯಾಸಾತ್ ಆದಿಶಬ್ದ ಪ್ರಕ್ಷೇಪೋ ಜ್ಞಾತವ್ಯ ಅಂತ. ಅಂದ್ರೆ ಇಲ್ಲಿ ಸೂರ್ಯೇಂದು, ವಾಯು, ಅಗ್ನಿ ಆದಿ ಅಂತ ವಸ್ತುತಃ ಇಲ್ವಲ್ಲ. ಆದಿ ಅಂತ ಇದ್ರೆ ತಗೊಳ್ಬಹುದು, ಆದ್ರೆ ಇಲ್ಲಿ ಇಲ್ವಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲಿ ಸೂರ್ಯೇಂದು, ವಾಯು ಅಗ್ನ್ಯಾದಿಭಿ ಅಂತ ತಗೊಳ್ಬೇಕು. ಯಾಕೆಂದ್ರೆ ಆಚಾರ್ಯರ ಮಾತು ಹಾಗಿದೆ. ಆಚಾರ್ಯರ ಮಾತು ಹಾಗಿರೋದ್ರಿಂದ ಇಲ್ಲಿ ಆದಿ ಶಬ್ದವನ್ನು ಸೇರಿಸ್ಕೊಂಡು ನಾವು ವ್ಯಾಖ್ಯಾನ ಮಾಡ್ಬೇಕು. ಬರೀ ಇಷ್ಟೇ ಅಲ್ಲ, ಇಷ್ಟೇ ಅಂತ ಆಗ್ಬಿಟ್ರೆ ಏನಾಯ್ತು, ಭಾಗವತಲ್ಲಿ 4 ದೇವತೆಗಳು ಅಂತ ಆಗ್ಬಿಡುತ್ತೆ. ಅದು 4 ದೇವತೆಗಳಲ್ಲ, ಮಧ್ವಾಚಾರ್ಯರು ತಿಳಿಸಿರ್ತಾರ ಇನ್ನೂ ಅನೇಕ ದೇವತೆಗಳ ಜೊತೆಗೆ ದರ್ಶನ ಆಗಿದೆ ಭಗವಂತಂದು. ಮೇಲ್ನೋಟಕ್ಕೆ ನಮಗೂ 4 ದೇವತೆಗಳು ಅಂತ ಪ್ರಧಾನವಾಗಿ ಅಷ್ಟೇ ತಗೊಂಡಿದ್ದು, ಅದರಿಂದ ವ್ಯತ್ಯಾಸ ಬಂದ್ಬಿಡತ್ತ, ಸರಿ ಹೋಗಲ್ಲ. ಅದನ್ನ ಏನ್ ಮಾಡ್ಬೇಕು, ಆದಿ ಶಬ್ದವನ್ನ ಅಲ್ಲಿ ಇಟ್ಕೊಳ್ಬೇಕು ಅಂತ ಇದು ಒಂದು ವಿಷಯ. ಇದ್ರ ಜೊತೆಗೆ ಮುಂದಕ್ಕೆ ಒಂದು ಪ್ರಮಾಣ ಕೊಟ್ರು, ಪರಿಕ್ರಮ ಪ್ರಾಧನಿಕೈಹಿ ದುರಾಸದಂ ಅಂತ ಬಂತು. ಪ್ರಾಧನಿಕೈಹಿ ಅಂತ, ಪ್ರಾಧನಿಕೈಹಿ ಅಂದ್ರೆ ಪ್ರಧಾನ ಅಂದ್ರೆ ಭಗವಂತ, ಪ್ರಧಾನನಾದ ಭಗವಂತನಿಗೆ ಸಂಬಂಧಪಟ್ಟವರು, ಅವರನ್ನ ಪ್ರಾಧನಿಕರು ಅಂತ ಕರೀತಾರೆ. ತುಂಬಾ ದುಡ್ಡಿರೋರು ಅಂತ ಅರ್ಥಲ್ಲ, ಧನ ಇರೋರು ಚೆನ್ನಾಗಿ ಅಂತ ಆ ಥರದ್ದಲ್ಲ. ಪ್ರಧಾನನಾದವನು ಭಗವಂತ, ಆ ಭಗವಂತನ ಸೇವಕರು ಅಥವಾ ಇಡೀ ಪುರಗಳನ್ನ ಅಂದ್ರೆ ಇಡೀ ಜಗತ್ತಿನಲ್ಲಿ ಒಂದೊಂದು ಲೋಕವನ್ನ ಕಾಪಾಡುವಂಥವ್ರು ಯಾರಿದ್ದಾರೆ ಅವ್ರನ್ನೆಲ್ಲ ಪ್ರಾಧನಿಕರು ಅಂತ ಕರೀತಾರೆ. ಅವರ ಜೊತೆಗೂ ಭಗವಂತನನ್ನ ನೋಡಿದ್ದಾರೆ ಬ್ರಹ್ಮದೇವರು. ಹಾಗಾದ್ರೆ ಬರೀ 4 ದೇವತೆಗಳಷ್ಟೇ ಅಲ್ಲ, ಇನ್ನೂ ದೇವತೆಗಳಿದ್ದಾರೆ. ಅದನ್ನೆಲ್ಲ ಇಲ್ಲಿ ಅನ್ವಯಿಸ್ಕೊಳ್ಬೇಕು. ಹಾಗಾಗಿ ಏನಾಯ್ತು, ಒಟ್ಟು ಸಾರವಾಗಿ ಹೇಳ್ತಾರೆ ಈ ಟಿಪ್ಪಣಿಯ ಕೊನೆಗೆ, ಮುಕ್ತೈಹಿ ನಿಷೇವಿತಂ ವಿಷ್ಣುಂ ಅಪಶ್ಯತ್. ಅಂದ್ರೆ ಎಲ್ಲಾ ಮುಕ್ತರು ಸೇರ್ಕೊಂಡು ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ಅಂಥ ಸೇವೆಯನ್ನ ಸ್ವೀಕಾರ ಮಾಡ್ತವ್ರು ಅಂತ ಭಗವಂತನನ್ನ ಬ್ರಹ್ಮದೇವರು ನೋಡಿದ್ದಾರೆ ಅಂತ. ಇಷ್ಟು ತಾತ್ಪರ್ಯದಲ್ಲಿ ಈ ಶ್ಲೋಕದಲ್ಲಿ ಈ ಪದ ಬಂದಿದೆ. ಬೇರೆ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಈ ವಿಷಯದ ಬಗ್ಗೆ ಅಂತ ಈಗ ನೋಡೋಣ. ಅವ್ರು ಹೇಳೋದು ಸೂರ್ಯೇಂದು, ವಾಯು, ಅಗ್ನಿ, ಅಗಮಂ ಅಂತ ಪಾಠ ಹೇಳ್ತಾರೆ. ಅಗಮಂ ಅಂತ ವಸ್ತುತಃ ಅಗಮ ತ್ರಿಧಾಮಭಿಹಿ ಅಂತ ಇದೆ ಅಲ್ಲಿ. ಅದನ್ನ ಹೇಗ್ ಜೋಡಿಸ್ಕೊಡೋದು, ಇವ್ರು ಜೋಡಿಸ್ಕೊಂಡಿದ್ ಹೀಗೆ, ಅಗ್ನಿ ಅಗಮಂ ಅಂತ ಜೋಡಿಸ್ಕೊಂತಾರೆ. ಅಗಮಂ ಅಂತ ಆದ್ಮೇಲೆ ಮುಂದೆ ಯಾವ ಪದ ಇದೆ, ತ್ರಿಧಾಮಭಿಹಿ ಅಂತ ಇದೆಯಾ ಅಥವಾ ಅತ್ರಿಧಾಮಭಿಹಿ ಅಂತ ಇದೆಯಾ, ಅದನ್ನ ವಿಚಾರ ಮಾಡ್ಬೇಕು. ಅದ್ರ ಬಗ್ಗೆ ಇವ್ರೇನ್ ಹೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇವ್ರು ಹೇಳೋದಿಷ್ಟು, ಈಗ ಭಗವಂತನ ಸುತ್ತಲೂ ಯಾರಿದ್ದಾರೆ, ಸೂರ್ಯ, ಚಂದ್ರ, ವಾಯು, ಅಗ್ನಿ ಇವರೆಲ್ಲ ಇದ್ದಾರೆ. ಇವರು ತಮ್ಮ ಒಂದು ಶಕ್ತಿಯಿಂದ ಆ ಭಗವಂತನನ್ನ ಆವರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂಥ ಭಗವಂತ ಅಂತ ಅವ್ರು ವರ್ಣನೆ ಮಾಡ್ತಾರೆ. ಇದು ನಮಗ್ ಸರಿನೇ, ಹೌದು. ಯಾವುದೇ ದೇವತೆ ಆದ್ರೂ ಕೂಡ ದೇವರ ತರ ಪ್ರಕಾಶ ಆಗ್ಲಿ, ಜ್ಞಾನ ಆಗ್ಲಿ, ಮತ್ತೊಂದು ಶಕ್ತಿ ಆಗ್ಲಿ ಅವ್ರಿಗಿರಲ್ಲ. ದೇವರ ತರ ಇರಲ್ಲ, ದೇವರಿಗಿಂತ ಕಡಿಮೆನೆ ಇರುತ್ತೆ. ಯಾರಿಗೆ? ಸೂರ್ಯ, ಚಂದ್ರ, ವಾಯು, ಅಗ್ನಿಗಳಿಗೆಲ್ಲ. ಆದ್ರೆ ಮುಂದೆ ಅವರು ಒಂದು ವರ್ಣನೆ ಮಾಡ್ತಾರೆ, ದೇವರಿಗೆ ಸುತ್ತಲೂ ಕೆಲವರು ರಕ್ಷಣೆ ಮಾಡ್ಲಿಕ್ಕೆ ಅಂತ ನಿಂತಿದ್ದಾರಂತೆ. ಈಗ ಹೇಗೆ ಒಬ್ಬ ರಾಜ ಬಂದ್ರೆ ರಾಜನಿಗೆ ಏನಾದ್ರೂ ತೊಂದರೆ ಆಗ್ಬಿಡತ್ತೆ ಅಂತ ಸೈನಿಕರೆಲ್ಲ ಸುತ್ತುವರೆದಿರ್ತಾರಲ್ಲ, ರಾಜನಿಗೆ ಶಕ್ತಿ ಇರಲ್ಲ ಅಂತಿಲ್ಲ, ಇರತ್ತೆ ರಾಜನಿಗೆ ಶಕ್ತಿ. ಆದ್ರೂ ಯಾರು ಬಂದು ಶಸ್ತ್ರಾಸ್ತ್ರ ತಗೊಂಡು ಚುಚ್ಬಿಟ್ರೆ ರಾಜನಿಗೆ ಅಂದ್ರೆ ಹತ್ರಕ್ಕೂ ಬಿಡಬಾರ್ದು ಯಾರನ್ನು ಕೂಡ. ಅಂದ್ರೆ ಸೆಕ್ಯೂರಿಟಿ ಅವ್ರ ತರ ಸುತ್ತಲೂ ಕೂಡ ಇದ್ದೇ ಇರ್ತಾರೆ ರಾಜನ ಸುತ್ತಲೂ. ಅದೇ ತರ ಭಗವಂತನಿಗೂ ಕೂಡ ಸುತ್ತಲೂ ಇದಾರಂತೆ. ಯಾರು? ಸುದರ್ಶನಾದಿ ಯೋಧರು ಅಂತ ಹೇಳ್ತಾರೆ. ಸುದರ್ಶನ ಇವರೆಲ್ಲ ಕೆಲವರು ಇದ್ದಾರೆ, ಅವರೆಲ್ಲ ಭಗವಂತನ ಸುತ್ತಲೂ ಇದ್ದಾರೆ. ಅವರ ಪ್ರಭಾವ 3 ಲೋಕದಲ್ಲೂ ಇದೆ. ಅಷ್ಟೇ ಅಲ್ಲ, 3 ಕಾಲದಲ್ಲೂ ಇದೆ. ಅವರಿಗೂ ಶರೀರನೂ ಇದೆ. ಮತ್ತೆ ಸತ್, ಚಿತ್, ಆನಂದ ಸ್ವರೂಪಿಗಳವರೆಲ್ಲ ಅಂತ. ಹೀಗೆ ಭಗವಂತನಿಗೂ ರಕ್ಷಣೆ ನೀಡೋರು ಸುತ್ತಲೂ ಇದ್ದಾರೆ ಅಂತ. ಇದೆಲ್ಲ ವಸ್ತುತಃ ಹೀಗೆ ಅರ್ಥ ಎಲ್ಲಿದೆ? ಭಗವಂತನ ಸುತ್ತ ದೇವತೆಗಳು ಇರೋದು ಯಾಕೆ? ಅಥವಾ ಸುದರ್ಶನ ಅಂದ್ರೆ ಸುದರ್ಶನ ಚಕ್ರ ಅಂತ ತಗೊಳ್ಳಿ. ಸುದರ್ಶನ ಚಕ್ರದ ಅಭಿಮಾನಿ ದೇವತೆ, ಅವನು ಹಿಡ್ಕೊಂಡಿರುವಂತ ಮತ್ತೊಂದು ಆಯುಧ, ಅದು ತ್ರಿಶೂಲ ಆಗ್ಬಹುದು, ಯಾವುದೇ ಆಯುಧ ಆಗ್ಬಹುದು. ಆ ಆಯುಧದ ಅಭಿಮಾನಿ ದೇವತೆಗಳು ಭಗವಂತನ ಸುತ್ತಲಿದ್ದಾರೆ ಅಂತ ಅರ್ಥ. ಅವ್ನು ರಕ್ಷಣೆ ಮಾಡ್ಲಿಕ್ಕೆ ನಿಂತಿದ್ದಾರೆ ಅಂದ್ರೆ ಅರ್ಥ ಅಲ್ಲ. ಭಗವಂತ ಸುತ್ತಲೂ ಆ ದೇವತೆಯನ್ನು ಇಟ್ಕೊಂಡು ಯಾರು ಏನು ಮಾಡ್ಲಿಕ್ಕಾಗಲ್ಲ, ನಿಜ.
ಯಾಕೆ ಭಗವಂತನ ಶಕ್ತಿಯಿಂದ ಹೊರತು ಆ ದೇವತೆಗಳು ಭಗವಂತನ ತೊಂದರೆ ಕೊಡೋರ್ನ ವಾರಣೆ ಮಾಡ್ತಾರೆ ಅಂತ ಅರ್ಥ ಅಲ್ಲ. ನಮಗೆ ಸುತ್ತಲೂ ದೇವತೆಗಳು ಬೇಕು. ಯಾಕೆ? ನಮಗೆ ಯಾರಾದ್ರು ಕಷ್ಟ ಕೊಟ್ಟರೆ ದೇವತೆಗಳೇ ನಮ್ಗೆ ರಕ್ಷಣೆ ಮಾಡೋದು. ಆದ್ರೆ ದೇವರಿಗೆ ಹೀಗೆ ಎಲ್ಲಾ ದೇವತೆಗಳು ಸುತ್ತು ನಿಂತು ರಕ್ಷಣೆ ಮಾಡುವಂತ ಪ್ರಸಂಗ ಇಲ್ಲ. ಆದ್ರೆ ಆ ರೀತಿ ಅರ್ಥ ಮಾಡ್ಬಿಡಿದಾರೆ. ಹೀಗೆ ಅರ್ಥ ಮಾಡ್ಕೊಂಡು ಯಾಕೆ ದೇವ್ರು ಕಾಣಿಸಲ್ಲ ಅಂದ್ರೆ ಸುತ್ತಲೂ ಇಷ್ಟೆಲ್ಲಾ ದೇವತೆಗಳು ನಿಂತು ಬಿಟ್ಟಾಗ ದೇವ್ರ ದರ್ಶನ ಆಗತ್ತ ನಮ್ಗೆ? ದೇವ್ರ ದರ್ಶನ ಆಗಲ್ಲ. ಅದನ್ನ ಇಲ್ಲಿ ದುರಾಸದಂ ಅಂತ ಒಂದು ಶಬ್ದ ಹಾಕಿದ್ದಾರೆ. ದೇವರನ್ನ ಯಾಕೆ ಬೇರೆ ಭಕ್ತರು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ದೇವರ ಸುತ್ತಲೂ ರಕ್ಷಣೆಯನ್ನ ಮಾಡ್ಲಿಕ್ಕೆ ಅಂತ ಎಲ್ಲ ಈ ದೇವತೆಗಳು ನಿಂತು ಬಿಟ್ಟಿದಾರಂತೆ. ಹಾಗಾಗಿ ನಾವು ದೇವರ ಹತ್ರ ಹೋಗ್ಲಿಕ್ಕೆ ಕಷ್ಟ ಅಂತ. ವಸ್ತುತಃ ಇದೆಂತ ಅಬದ್ಧ ವ್ಯಾಖ್ಯಾನ. ಯಾಕಂದ್ರೆ ದೇವ್ರ ಹತ್ರ ಯಾರು ಬೇಕಾದ್ರೆ ನಿಂತಿರ್ಲಿ, ಏನ್ ಬೇಕಾದ್ರೆ ಇರ್ಲಿ, ಅವ್ರ ದಾರಿ ಬಿಡಲ್ಲವ ನಮ್ಗೆ ಹೋಗ್ಲಿಕ್ಕೆ. ದೇವ್ರ ದರ್ಶನ ಆಗಲ್ವಾ? ಹಾಗೆ ಆಗತ್ತೆ. ದೇವ್ರ ದರ್ಶನ ಆಗ್ಬೇಕು ಅಂದ್ರೆ ಅವ್ರ ಸುತ್ತಲೂ ಮುತ್ತಲು ಭಕ್ತರು ಇರಬಹುದು. ಭಕ್ತರು ಸರಿತಾರೆ, ಆ ಕಡೆ ಈ ಕಡೆ ಹೋಗ್ತಾರೆ, ದರ್ಶನ ಆಗತ್ತೆ, ದೇವ್ರನ್ನ ಪಡಿಬಹುದು. ಆದ್ರೆ ಇವ್ರೇನ್ ಹೇಳ್ತಾ ಇದಾರೆ, ಇಲ್ಲ ಇಲ್ಲ ದೇವ್ರನ್ನ ಯಾಕೆ ಪಡಿಲಿಕ್ಕೆ ಆಗಲ್ಲ ಅಂದ್ರೆ ಅದು ದೇವ್ರ ಸುತ್ತಲೂ ಇವರೆಲ್ಲ ನಿಂತು ಬಿಟ್ಟಿರೋದ್ರಿಂದ ದೇವ್ರನ್ನ ನಾವು ಹೊಂದಲಿಕ್ಕೆ ಆಗಲ್ಲ ಅಂತ. ಅಂದ್ರೆ ಹೇಗೋ ಒಂದ್ ವ್ಯಾಖ್ಯಾನ ಮಾಡ್ಬೇಕು ಅಂತ ದೇವರನ್ನ ನಾವು ಪಡಿಲಿಕ್ಕೆ ಕಷ್ಟ ಅಂತ ತೋರಿಸ್ಲಿಕ್ಕೆ ಈ ತರದ್ದು ಒಂದು ವ್ಯಾಖ್ಯಾನವನ್ನು ಇವ್ರು ಮಾಡಿದ್ದಾರೆ ಕೆಲವರು. ಇದಾದ್ಮೇಲೆ ಆದ್ರೆ ಇವ್ರ ಪ್ರಕಾರ ಏನಾಯ್ತು, ತ್ರಿಧಾಮ ಅನ್ನೋ ಶಬ್ದ ಏನಿದೆ ಇದು ಭಗವಂತನಿಗೆ ಒಂದು ಹೆಸರಂತೆ. ತ್ರಿಧಾಮ ಅಂದ್ರೆ ನಮಗ್ ಗೊತ್ತು, ತ್ರಿಧಾಮ ಸಾಮಗಸ್ಸಾಮ ನಿರ್ವಾಣಂ ಭೇಷಜಂ ಅಂತೆಲ್ಲ ಶಬ್ದಗಳನ್ನು ಕೇಳ್ತೀವಿ. ತ್ರಿಧಾಮ ಅಂದ್ರೆ ಅರ್ಥ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಈ ಮೂರಲ್ಲಿರುವಂತ ಭಗವಂತ ಅಂತ ತ್ರಿಧಾಮ ಅನ್ನೋ ಶಬ್ದವನ್ನ ಬಳಸೋದಿದೆ. ಅಲ್ಲೂ ಒಂದು ಸ್ವಾರಸ್ಯ ಏನಂದ್ರೆ ಕೆಲವರು ಈ ಸುಧಾಮ ಅಂತ ಬಳಸ್ತಾರಲ್ಲ, ಕೃಷ್ಣನ ಈ ಸ್ನೇಹಿತ, ಅಲ್ಲಿ ಸುಧಾಮ ಅಂತ ಬಳಸ್ಬೇಕಾ ಸುಧಾಮ ಅಂತ ಬಳಸ್ಬೇಕಾ ಅಂತ ಒಂದು ಡೌಟ್. ಅದೇ ತರ ಈ ತ್ರಿಧಾಮನು ತ್ರಿಧಾಮನು ಅಂತ ಒಂದು ಪ್ರಶ್ನೆ. ಧಾಮ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ. ಧಾಮ ಅಂದ್ರೇನು? ದಾಮೋದರ ಅಂತ ಹೇಳ್ತೀವಲ್ಲ, ದಾಮೋದರ ಅಂದ್ರೆ ಧಾಮ ಅಂದ್ರೆ ಹಗ್ಗ ಆಯ್ತು. ತ್ರಿಧಾಮ ಅಂದ್ರೆ ಅದು ಹಗ್ಗ ಆಯ್ತು, 3 ಹಗ್ಗ ಅಂತ ಆಯ್ತು. 3 ಹಗ್ಗ ಕಟ್ಕೊಂಡಿರೋ ಕೃಷ್ಣ ಅಂತ ಆಗ್ಬಿಡುತ್ತೆ, ಇಲ್ಲ 3 ಹಗ್ಗದಲ್ಲಿ ಇರೋ ಕೃಷ್ಣ ಅಂತ ಆಗ್ಬೇಕು. ಆದ್ರೆ ತ್ರಿಧಾಮ ಅಂತ ಮಹಾಪ್ರಾಣ ಹೇಳಿದ್ರೆ ಆಗ ಅದಕ್ಕೆ ಆಧಾರ, ಮನೆ, ಸ್ಥಾನ ಅಂತ ಇವೆಲ್ಲ ಅರ್ಥ ಇದೆ. ಹಾಗಾಗಿ ತ್ರಿಧಾಮ ಅನ್ನೋ ಶಬ್ದ ಅದು, ತ್ರಿಧಾಮ ಅಲ್ಲ. ಆ ನಿಟ್ಟಿನಲ್ಲಿ ನೋಡಿದ್ರೆ ಸುಧಾಮನೋ ಸುಧಾಮನೋ ಅಂತ ನೋಡ್ಬೇಕು. ನಮಗೆ 2 ತರ ಸಿಗತ್ತೆ. ಬೇರೆ ಬೇರೆ ಪುರಾಣಗಳಲ್ಲಿ ಒಂದೊಂದು ರೀತಿ ಸುಧಾಮ ಶಬ್ದನೂ ಸಿಗ್ಬಹುದು, ಕೆಲವು ಕಡೆ ಇಲ್ಲ ಅದು ಸರಿ ಇಲ್ಲ ಅಂತಾನು ಹೇಳ್ಬಹುದು. ಸುಧಾಮ ಅಂದ್ರೆ ಏನ್ ಅರ್ಥ ಆಗತ್ತೆ? ಒಳ್ಳೆಯ ಮನೆ ಇರೋನ್ಗೆ ಸುಧಾಮ ಅಂತಾರೆ. ಸುಧಾಮ ಅಂದ್ರೆ ಒಳ್ಳೆ ಹಗ್ಗ ಇರೋನ್ಗೆ ಸುಧಾಮ ಅಂತ ಕರೀತಾರೆ. ಏನ್ ಹಗ್ಗ ಇತ್ತು ಸುಧಾಮನ್ ಹತ್ರ? ಭಕ್ತಿ ಎಂಬ ಹಗ್ಗ ಇತ್ತು ಸುಧಾಮನ್ ಹತ್ರ, ಸುಧಾಮ. ಇನ್ನೊಂದು ಸುಧಾಮ ಅಂತ. ದೇವರ ಅನುಗ್ರಹ ಮಾಡಿದ್ಮೇಲೆ ಒಂದು ಸುಧಾಮ ಆಗಿದ್ದ, ಮುಂಚೆ ಸುಧಾಮ ಅಷ್ಟೇ ಆಗಿದ್ದ. ಆಮೇಲೆ ದೇವರ ಅನುಗ್ರಹ ಆದ ಕೂಡಲೇ ಅವನಿಗೆ ಭವ್ಯವಾದ ಮನೆ ಎಲ್ಲಾನು ಸಿಕ್ತಲ್ಲ ಕೊನೆಗೆ. ಅಂತೂ ಇಲ್ಲಿ ಈ ತ್ರಿಧಾಮ ಅನ್ನೋ ಶಬ್ದವನ್ನ ನಾವು ಮಹಾಪ್ರಾಣ ಸಹಿತವಾಗಿಯೇ ಬಳಸ್ಬೇಕು. ಇಲ್ಲಿ 3 ಧಾಮದಲ್ಲಿರುವಂತಹ ಭಗವಂತನ ಹೆಸರು ಅಂತ ಇವರು ಉಲ್ಲೇಖ ಮಾಡಿದ್ರು. ಸರಿ, ಹೆಸರಾಗ್ಲಿ, ಅದರಿಂದ ಏನಾಯ್ತು ಈಗ ಅಂದ್ರೆ, ನೀವು ತ್ರಿಧಾಮ ಅನ್ನೋದನ್ನ ದೇವರ ಹೆಸರು ಅಂತ ಇಟ್ಕೊಂಡ್ರೆ ಇದನ್ನ ಯಾರಿಗ ಅನ್ವಯಿಸ್ತಾ ಇದ್ದೀರಿ? ಇವ್ರು ಅನ್ವಯಿಸ್ತಾ ಇರೋದು ಈ ತ್ರಿಧಾಮ ಅಂದ್ರೆ 3 ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಈ 3ರಲ್ಲಿರುವಂತಹ ಎಲ್ಲ ಯೋಧರು ಅಂದ್ರೆ ದೇವರ ಸುತ್ತಲೂ ಕೂಡ ರಕ್ಷಣೆಗೆ ಅಂತ ನಿಂತಿದ್ದಾರಲ್ಲ, ಆ ನಿಂತಿರೋವ್ರಿಗೆ ತ್ರಿಧಾಮ ಅನ್ನೋ ಶಬ್ದವನ್ನ ಜೋಡಿಸ್ಬೇಕು. ಆದ್ರೆ ಇದು ತಪ್ಪಾಗತ್ತೆ. ಯಾಕೆ ಅಂತಂದ್ರೆ ತ್ರಿಧಾಮ ಅನ್ನೋದು ದೇವರ ಹೆಸರು ಹೊರತು ಆ ಯೋಧರ ಬಗ್ಗೆ ಹೇಳ್ತಾ ಇಲ್ಲ ಆ ಶಬ್ದ. 3 ಜಾಗಗಳಲ್ಲಿ ಇರುವಂತ ಯೋಧರಲ್ಲ, 3 ಜಾಗದಲ್ಲಿ ಇರೋನ್ ದೇವ್ರು, ಅವನಿಗೆ ತ್ರಿಧಾಮ ಅನ್ನೋ ಹೆಸರು. ಹಾಗಾಗಿ ನಿಮ್ಮ ವ್ಯಾಖ್ಯಾನದಲ್ಲಿ ಈ ತ್ರಿಧಾಮ ಅನ್ನೋ ಭಾಗವತದಲ್ಲಿ ಬರೋ ಶಬ್ದವನ್ನ ದೇವರಿಗೆ ಹೇಳ್ತೇನೆ, ಬೇರೆಯವ್ರಿಗೆ ಹೇಳ್ಬೇಕಾಗತ್ತೆ, ದೇವರ ಸುತ್ತಲೂ ನಿಂತಿರೋರ್ಗೆ. ಇದು ಸರಿಯಲ್ಲ. ಇದು ಒಂದು ಅವರ ವ್ಯಾಖ್ಯಾನ ಸರಿ ಇಲ್ಲ ಅನ್ಲಿಕ್ಕೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ, ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತು ಬಂದಿದೆ. ಬ್ರಹ್ಮಾಂಡ ಪುರಾಣದಲ್ಲಿ ಏನಿದೆ ಅಂದ್ರೆ, ಮುಕ್ತ ವಾಯುವಾದಿಭಿರ್ ವಿಷ್ಣುಂ ವೃತಂ ಬ್ರಹ್ಮ ದದರ್ಶ. ಇದಕ್ಕೆ ಅರ್ಥ ನೋಡಿದೀವಿ. ತದನ್ಯಾ ಭಾವತೋ ನಾನ್ಯತ್ ಅತಃ ತತ್ ಸ್ರಷ್ಟುಂ ಐಚ್ಛತ ಇತಿ ಬ್ರಹ್ಮಾಂಡೆ ಅಂತ ಇಷ್ಟು ಬರುತ್ತೆ. ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿದ್ದ ವಿಷಯ ಇಷ್ಟು. ಈಗ ಸೃಷ್ಟಿ ಮಾಡ್ಲಿಕ್ಕೆ ಅಂತ ಬ್ರಹ್ಮದೇವರು ಇದ್ದಾರೆ. ಅವ್ರು ಏನ್ ನೋಡ್ತಾ ಇದ್ದಾರೆ ಈಗ ಮುಂದೆ? ಭಗವಂತನ ಹತ್ತಿರ ಸೂರ್ಯ, ಚಂದ್ರ, ವಾಯು, ಅಗ್ನಿ ಇವನ್ನೆಲ್ಲ ನೋಡ್ತಾ ಇದ್ದಾರೆ. ಇವನ್ನೆಲ್ಲ ನೋಡಿ ಅನ್ನಿಸ್ತಂತೆ ಯಾರಿಗೆ? ಬ್ರಹ್ಮದೇವರಿಗೆ. ಓಹೋ, ಇವರೆಲ್ಲ ಇದಾರಲ್ಲ, ಹಾಗಾದ್ರೆ ಇವನ್ನೆಲ್ಲ ನಾನು ಸೃಷ್ಟಿ ಮಾಡ್ಬೇಕು ಅಂತ. ಯಾಕಂದ್ರೆ ಇದು ಸೃಷ್ಟಿ ಮಾಡ್ಲಿಕ್ಕೆ ಅಂತ ಅವ್ರು ಕೂತವ್ರಿಗೆ ಅವ್ರಿಗೆ ಏನು ಅಂತ ಗೊತ್ತಾಗ್ಲಿಲ್ಲ. ಯಾರು ಹೇಳ್ಬೇಕಾಗಿತ್ತು, ನೋಡು ಹೀಗ್ ಸೃಷ್ಟಿ ಮಾಡು ಅಂತ.
ಅದಕ್ಕೆ ದೇವ್ರ ಏನ್ ಮಾಡ್ದ, ಸಮಗ್ರ ಜಗತ್ತನ್ನೇ ತೋರಿಸೋ ತರ ತನ್ನ ಸುತ್ತಮುತ್ತಲು ಎಲ್ಲರ ಜೊತೆಗೆ ಬಂದು ಪ್ರಕಟ ಆಗಿದ್ದಾನೆ. ಯಾವಾಗ ಬ್ರಹ್ಮದೇವರು ತಾವು ನೋಡ್ತಾ ಇದ್ದಾರೆ, ನೋಡಿದಾಗ ಇವ್ರಿಗೆ ಗೊತ್ತಾಯ್ತು, ಓ ಇವ್ರಿಗೆಲ್ಲ ಮುಕ್ತಿ ಸಿಕ್ಕಿದೆ, ಹಾಗಾದ್ರೆ ಇದೇ ಪದವಿಗೆ ಬರುವಂತಹ ಜೀವರಿಗೂ ಕೂಡ ದೇಹ ಸಿಕ್ಕು ಅವರು ಸಾಧನೆ ಮಾಡ್ಬೇಕಾಗಿದೆ. ಹಾಗಾಗಿ ನಾನು ಯಾರಿಗೆ ಇನ್ನು ಮುಕ್ತಿ ಸಿಕ್ಕಿಲ್ವೋ ಅಂಥ ಅಮುಕ್ತರಾದ ಸೂರ್ಯ, ಚಂದ್ರ, ವಾಯು, ಅಗ್ನಿ ಇವ್ರನ್ನೆಲ್ಲ ನಾನು ಸೃಷ್ಟಿ ಮಾಡ್ತೀನಿ ಅಂತ ಬ್ರಹ್ಮದೇವರು ಬಯಸಿದ್ರಂತೆ. ಇಷ್ಟು ಬ್ರಹ್ಮಾಂಡ ಪುರಾಣದಲ್ಲಿದೆ. ಹಾಗಾದ್ರೆ ಇದರಿಂದ ಏನಾಯ್ತು ಅಂದ್ರೆ, ಬ್ರಹ್ಮದೇವರು ನಿಜವಾಗಿ ಆಗ ನೋಡಿದ್ ಯಾರನ್ನ? ಮುಕ್ತರಾದ ಸೂರ್ಯ, ಚಂದ್ರ ಇವ್ರನ್ನೇ ನೋಡಿತ್ತು ಹೊರತು ದೇವರನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಆ 3 ಧಾಮಗಳಲ್ಲಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಲ್ಲಿರುವಂತಹ ಬೇರೆಯವರನ್ನ ನೋಡಿದ್ದು ಅಂತ ಅರ್ಥ ಮಾಡ್ಬಾರ್ದು. ಆ ರೀತಿ ಅರ್ಥ ಸರಿ ಇಲ್ಲ. ಯಾಕಂದ್ರೆ ಬ್ರಹ್ಮಾಂಡ ಪುರಾಣದಲ್ಲಿ ಹೀಗೆ ವರ್ಣಿಸಿದ್ರಿಂದ ಭಾಗವತದಲ್ಲೂ ಹಾಗೆ ಹೇಳೋದು ಉಚಿತ. ಏನ್ ಹೇಳೋದು ಉಚಿತ? ಸುತ್ತಲೂ ದೇವರಿಗೆ ರಕ್ಷಕರಾಗಿ ಇರ್ತಾರೆ ಸುದರ್ಶನಾದಿ ಯೋಧರು ಅಂತ ಕೆಲವರು ಅರ್ಥ ಮಾಡಿದ್ದು ಅದು ಸರಿ ಇಲ್ಲ. ಇದು ಒಂದರ್ಥ. ಅಷ್ಟೇ ಅಲ್ದೇನೆ ಇನ್ನೂ ಹೇಗ್ ವ್ಯಾಖ್ಯಾನ ಮಾಡ್ಬೇಕು ಅಂತಂದ್ರೆ, ಯಾರ್ಯಾರು ಮುಕ್ತರಿದಾರಲ್ಲ ಸೂರ್ಯ, ಚಂದ್ರ, ಅಗ್ನಿ ಅಂತೆಲ್ಲ, ಅವ್ರು ಯಾಕೆ ಮುಕ್ತಿಯನ್ನ ಪಡೆದ್ರು? ದೇವರ ಅನುಗ್ರಹ ಆಯ್ತು, ಅದನ್ನ ಮುಕ್ತಿನ ಪಡೆದ್ರು. ನಮಗ್ ಯಾರಿಂದ ಅನುಗ್ರಹ ಆಗತ್ತೋ ಅವ್ರ ಸುತ್ತಲೂ ನಾವ್ ಯಾಕೆ ಇರ್ತೀವಿ? ಅವ್ರಿಗೆ ಏನಾದ್ರು ಸೇವೆ ಮಾಡ್ಬೇಕು ಅಂತ. ಯಾಕೆ ಅವ್ರಿಂದ ನಮ್ಗೆ ಅಷ್ಟು ಉಪಕಾರ ಆಯ್ತಲ್ಲ, ಅದನ್ನ ಅವ್ರನ್ನ ಹೋಗಿ ಮಾತಾಡ್ಸೋದು, ನಿಮ್ಗೆ ಯಾರು ಬೇಕಂತ ಕೇಳೋದು ಸಹಜವಾಗಿ ಮಾಡ್ತೀವಿ. ಯಾಕೆ? ನಮ್ಗೆ ಅಷ್ಟು ಉಪಕಾರ ಮಾಡಿದ್ರಿಂದ. ದೇವರ ಉಪಕಾರವನ್ನ ಎಷ್ಟು ಸ್ಮರಣೆ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಸೂರ್ಯ, ಚಂದ್ರ, ಅಗ್ನಿ, ವಾಯುಗಳು ನಾವು ಮತ್ತೆ ಇನ್ನು ಸಂಸಾರಕ್ಕೆ ಹೋಗೋದಿಲ್ಲ, ಶಾಶ್ವತವಾಗಿ ಈ ಸ್ಥಾನದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರ್ತೀವಲ್ಲ ಅಂತ ಹೇಳಿ ಖುಷಿಯಿಂದ ಆ ಪರಮಾತ್ಮನ ಸುತ್ತಲೂ ರಕ್ಷಣೆ ಮಾಡ್ಲಿಕ್ಕೆ ನಿಂತಿಲ್ಲ, ಸೇವೆ ಮಾಡ್ಲಿಕ್ಕೆ ನಿಂತಿದ್ದಾರೆ ಅಂತ ಹೀಗ ಅರ್ಥ ಹೇಳೋದು ಉಚಿತನೋ? ದೇವರ ಸುತ್ತಲೂ ರಕ್ಷಣೆ ಮಾಡ್ಲಿಕ್ಕೆ ಇವರೆಲ್ಲ ನಿಂತಿದ್ದಾರೆ ಅಂದ್ರೆ ದೇವರ ಮಹಿಮೆಗೆ ಕುಂದನ್ನ ತರ್ತೀರಿ. ಅದರಿಂದ ಈ ತರದ ವ್ಯಾಖ್ಯಾನ ಸರಿ ಇಲ್ಲ. ನಿರಂತರವಾಗಿ ದೇವರನ್ನ ಇನ್ನೂ ಓಲೈಸ್ತಾ ಇದ್ದಾರೆ ಅನ್ನುವ ಅರ್ಥವನ್ನ ಹೇಳೋದು ಅತ್ಯಂತ ಉಚಿತ. ಆದ್ರಿಂದ ಅಂಗರಕ್ಷಕರ್ಥರ ಅದನ್ನ ಹೇಳ್ತಾರೆ ಇಲ್ಲಿ, ಸೆಕ್ಯೂರಿಟಿ ಏನೋ ಕೊಡ್ತಾ ಇದ್ದಾರೆ ಇವರೆಲ್ಲ, ಎಲ್ಲ ಸೇಫ್ ಆಗಿ ಭಗವಂತ ಇರ್ಬೇಕು, ಅವ್ನಿಗೇನೋ ತೊಂದರೆ ಆಗ್ಬಾರ್ದು ಅಂತ. ಆ ದೃಷ್ಟಿ ಅಲ್ಲ. ಅದರಿಂದ ಆ ತರದ ವ್ಯಾಖ್ಯಾನ ಸರ್ವಥಾ ಅಶುದ್ಧ. ಅಷ್ಟೇ ಅಲ್ಲ, ಅವರ ಪಾಠನೂ ಅಶುದ್ಧ, ಅದೂ ಸರಿ ಇಲ್ಲ. ಯಾಕಂದ್ರೆ ಈ ಅರ್ಥ ಸಿಗೋದೇ ಆ ಪಾಠದಲ್ಲಿ. ಅದರಿಂದ ಆ ಪಾಠವನ್ನು ಇಟ್ಟುಕೊಂಡಾಗ ಈ ವಿಷಯ ಸರಿ ಹೋಗಲ್ಲ ಅಂತ ಇದೊಂದು. ಜೊತೆಗೆ ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡ್ತಾರೆ ಈ ಪದಕ್ಕೆ ಮಾತ್ರ. ಏನು? ಸೂರ್ಯೇಂದು ವಾಯುವಗ್ನ್ಯಾದಿಭಿ ತ್ರಿಧಾಮ್ನಃ ವಿಷ್ಣೋಃ ಅಗಚ್ಛದ್ಭಿ ಪ್ರಾಥನಿಕೈ. ಅಂದ್ರೆ ಈ ಸೂರ್ಯ, ಚಂದ್ರ, ವಾಯು, ಅಗ್ನಿ ಮೊದಲಾದ ದೇವತೆಗಳು ಭಗವಂತನನ್ನ ಬಿಟ್ಟು, ಅಂದ್ರೆ ತ್ರಿಧಾಮದಲ್ಲಿರುವಂತಹ ಭಗವಂತನನ್ನ ಬಿಟ್ಟು ಬೇರೆ ಕಡೆ ಹೋಗದೇ ಇರುವಂತಹ ಪ್ರಾಥನಿಕೈ, ಅಂದ್ರೆ ಅವನ ಭೃತ್ಯರು ಯಾರ್ಯಾರಿದ್ದಾರೆ ಅವರ ಜೊತೆಗೆಲ್ಲ ಭಗವಂತ ಇದ್ದಾನೆ ಅಂತ ಭಗವಂತನನ್ನು ನೋಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಇಷ್ಟು ಏನಾಯ್ತಂದ್ರೆ, ಇದುವರೆಗೆ ವ್ಯಾಖ್ಯಾನ ಮಾಡಿದ ಹಾಗೆ ಅಗಮ ತ್ರಿಧಾಮಭಿಹಿ ಅಂತ ವ್ಯಾಖ್ಯಾನ ಮಾಡ್ಬೇಕಲ್ಲಿ. ಅಗಮಂ ತ್ರಿಧಾಮಭಿಹಿ ಅಲ್ಲ, ಅಗಮತ್ರಿಧಾಮಭಿಹಿ ಅನ್ನೋ ವ್ಯಾಖ್ಯಾನನೇ ಸರಿ. ಇದನ್ನ ಇಲ್ಲಿ ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ಅಗಮತ್ರಿಧಾಮಭಿಹಿ ಅಂದ್ರೆ ಏನರ್ಥ? ದೇವರನ್ನ ಬಿಟ್ಟು ಬೇರೆ ಕಡೆ ಹೋಗ್ಲಿಲ್ಲ. ಅಗಮ ಅದು ತ್ರಿಧಾಮಭಿಹಿ, 3 ಧಾಮಗಳಿರೋ ದೇವರನ್ನ ಬಿಟ್ಟು ಹೋಗದೇ ಇರುವಂತಹವರು ಯಾರ್ಯಾರಿದ್ದಾರೆ, ಈ ಸೂರ್ಯ, ಚಂದ್ರ, ಇಂದು, ವಾಯು, ಅಗ್ನ್ಯಾದಿಗಳು, ಅಂಥವರ ಜೊತೆಗೆ ಭಗವಂತನ ದರ್ಶನ ಬ್ರಹ್ಮದೇವರಿಗಾಗಿದೆ ಅಂತ ಈ ತರ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ಬೇಕು ಹೊರತು ಬೇರೆ ವ್ಯಾಖ್ಯಾನ ಸರ್ವಥಾ ತಪ್ಪು ಅಂತ ಇದೊಂದು ವಿಶೇಷವಾದ ವಿಚಾರ. ಇಷ್ಟಾದ್ಮೇಲೆ ಬ್ರಹ್ಮಾಂಡ ಪುರಾಣದ ಸಮ್ಮತಿ ಏನೇನು ಸೂಚನೆ ಮಾಡಿದ್ದಾರೆ ಇದನ್ನೇ ಇಲ್ಲಿ ವ್ಯಾಖ್ಯಾನವನ್ನು ಇನ್ನೊಂದು ಟಿಪ್ಪಣಿಯಲ್ಲಿ ಮಾಡಿದ್ದಾರೆ. ಆ ವ್ಯಾಖ್ಯಾನವನ್ನು ನೋಡೋಣ. ಯಾಕಂದ್ರೆ ಈ ಪದ ಏನಿದೆಯಲ್ಲ ಇದು ಬಹಳ ಹೇಳಲಿಕ್ಕೂ ಕಷ್ಟ. ಅದನ್ನ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಆಮೇಲೆ ನಾವು ಹೇಳ್ಕೊಳ್ಳೋದನ್ನ ಸರಿ ಮಾಡ್ಕೊಳ್ಬಹುದು. ಸೂರ್ಯ, ಇಂದು, ವಾಯು, ಅಗ್ನಿ ಅಗಮ ತ್ರಿಧಾಮಭಿಹಿ ಅಂತ ಇರೋದು ಶಬ್ದ. ಅಲ್ಲಿ ಆದಿ ಅನ್ನೋ ಶಬ್ದವನ್ನ ಸೇರಿಸ್ಕೊಳ್ಬೇಕು. ಮಧ್ವಾಚಾರ್ಯರ ವಾಕ್ಯ ನೋಡಿದಾಗ ಗೊತ್ತಾಯ್ತು ಭಾಗವತ ತಾತ್ಪರ್ಯದ ಮಾತನ್ನ. ಇನ್ನು ಇವರು ದುರ್ಘಟ ಭಾವಾರ್ಥ ಪ್ರಕಾಶಿಕ ಈ ವ್ಯಾಖ್ಯಾನದಲ್ಲಿ ಹೇಗೆ ವಿವರಿಸಿದ್ದಾರೆ ಇದಕ್ಕೆ ಅಂದ್ರೆ, ಸೂರ್ಯೇಂದು ಇತ್ಯಾದಿಕಂ ಅನ್ಯೋಪಲಕ್ಷಕಂ ಇತ್ಯಾಶಯೇನ ವ್ಯಾಖ್ಯಾತಿ. ಅಂದ್ರೆ ಸೂರ್ಯ ಇಂದು ಅಂತ ಹೇಳಿದ ದೇವತೆಗಳು ಇಷ್ಟೇ ಅಲ್ಲ, ಇನ್ನೂ ದೇವತೆಗಳನ್ನು ತಗೊಳ್ಳಿ ಅನ್ನೋ ಅಭಿಪ್ರಾಯದಿಂದ ಆಚಾರ್ಯರು ಆದಿಭಿ ಮೊದಲಾದ ಅಂತ ಅರ್ಥ ಬರೋ ತರ ಒಂದು ಪದ ಹಾಕಿದ್ದಾರೆ. ಇದನ್ನ ಉಪಲಕ್ಷಕ ಅಂತ ಒಂದು ಶಬ್ದ ಹಾಕಿದ್ದಾರೆ. ಯಾವಾಗಲೂ ಉಪಲಕ್ಷಕ ಅಂತ ಶಾಸ್ತ್ರದಲ್ಲಿ ಬಂದ್ರೆ ಒಂದು ಪ್ರಸಿದ್ಧ ಉದಾಹರಣೆಯನ್ನು ಕೊಡ್ತಾರೆ. ಕಾಕೇಭ್ಯೋ ದಧಿರಕ್ಷತಾಂ ಅಂತ. ಇದು ಸುಮಾರು ಸಲ
ನೆನಪಿಸ್ಕೊಳ್ಬೇಕು ನಾವು. ಕಾಕೇಭ್ಯ ದಧಿ ರಕ್ಷತಾಂ. ದಧಿ ಅಂದ್ರೇನೋ ಮೊಸರು. ಮೊಸರನ್ನ ರಕ್ಷಣೆ ಮಾಡ್ಬೇಕಾಗಿದೆ. ಹೋದ ಪಾತ್ರೆಯಲ್ಲಿ ಮೊಸರು ಇಟ್ಟಿದ್ದ, ನೋಡೋ ಕಾಗೆಗಳು ಬಂದ್ರೆ ಕಷ್ಟ, ಅದರಿಂದ ಕಾಗೆಗಳು ಬಂದ್ರೆ ಓಡಿಸ್ಬೇಕು, ಮೊಸರನ್ನ ನೋಡ್ಕೋ ಹಾಗೆ ಅಂತ. ಅಷ್ಟೊತ್ತಗೊಂದು ಬೆಕ್ಕು ಬಂತು. ಅವ್ನು ಹೇಳಿದ ಕಾಗೆ ಬಗ್ಗೆ ಮಾತ್ರ, ಬೆಕ್ಕು ಬಂದ್ರೆ ಬಿಟ್ಬಿಟ್ಟ. ಬೆಕ್ಕು ಅದ್ರ ಪಾಡು ಹಾಳು ಮಾಡಿ ಹೊರಟೋಯ್ತು. ಅವಾಗ ಬಂದ ಬೈದ, ನಾನು ಹೇಳಿದ್ದೇನು, ಕಾಕೇಭ್ಯ ದಧಿ ರಕ್ಷತ. ಹೌದು, ನೀವ್ ಹೇಳ್ದಂಗೆ ನಾನು ಕಾಗೆಯಿಂದ ರಕ್ಷಣೆ ಅಷ್ಟೇ ಮಾಡಿದ್ದು, ಬೆಕ್ಕು ಬಂತು ನಾನ್ ಬಿಟ್ಬಿಟ್ಟೆ ಅಂದ್ರೆ ತಪ್ಪು. ಅಲ್ಲಿ ಕಾಕ ಅನ್ನೋ ಒಂದು ಶಬ್ದ ಹೇಳಿದ್ದು ಬರೀ ಕಾಗೆ ಬಗ್ಗೆ ಅಲ್ಲ, ಯಾವ ಪ್ರಾಣಿ ದಧಿ ವಿಘಾತಕನು, ಆ ಮೊಸರಿನ ಹಾಳು ಮಾಡುತ್ತೋ ಅಂತ ಎಲ್ಲಾ ಪ್ರಾಣಿಗಳಿಂದ ಅದನ್ನ ರಕ್ಷಣೆ ಮಾಡು. ಅದ್ ಮನುಷ್ಯ ಅದು ರಕ್ಷಣೆ ಮಾಡು. ಒಟ್ಟು ಆ ಮೊಸರು ಹಾಗೆ ಇರ್ಬೇಕು, ಹೇಗಿದೆಯೋ ಹಾಗೆ, ಅದು ಹಾಳಾಗ್ಬಾರ್ದು, ಅದನ್ನ ಯಾರು ಕಾಲಿನೂ ಮಾಡ್ಬಾರ್ದು, ಈ ತರ ಇರ್ಬೇಕು ಅಂತ ಹೇಳಿದ್ದು. ಹಾಗಾದ್ರೆ ಏನಾಯ್ತು, ಕೆಲವು ಸಲ ಒಂದು ಶಬ್ದವನ್ನ ಬಳಸಿದಾಗ ಆ ಶಬ್ದಕ್ಕೆ ಇರೋ ಅರ್ಥ ಅಷ್ಟೇ ಅಲ್ಲ, ಬೇರೆ ಅರ್ಥವನ್ನು ತಗೊಳ್ಬೇಕು. ಆ ಬೇರೆ ಅರ್ಥವನ್ನು ಹೇಗ್ ತಗೊಳ್ತೀವೋ ಅಲ್ಲೆಲ್ಲ ಅದೇ ತರ ಇಲ್ಲೂ ಸೂರ್ಯ, ಚಂದ್ರ, ಅಗ್ನಿ, ವಾಯು ಅಂದ್ರೆ ಬರೀ ಇಷ್ಟೇನಾ ದೇವತೆಗಳ ಕಕ್ಷೆಯಲ್ಲಿ? ಎಷ್ಟು ಕಕ್ಷೆಯಲ್ಲಿ ಎಷ್ಟೆಷ್ಟು ದೇವತೆಗಳಿದ್ದಾರೆ, ಅವ್ರ ಕಥೆ ಏನ್ ಮತ್ತೆ? ಮೋಕ್ಷ ಇವ್ರಿಗೆ ಬಿಟ್ಟು ಇನ್ಯಾರಿಗೂ ಸಿಕ್ಕೇ ಅಲ್ವಾ? ಇಲ್ಲಿ ರುದ್ರದೇವರ ಉಲ್ಲೇಖನೇ ಇಲ್ಲ ವಸ್ತುತಃ. ಹಂಗ್ ನೋಡಿದ್ರೆ ಇಂದ್ರದೇವರನ್ನ ಉಲ್ಲೇಖ ಮಾಡ್ಲಿಲ್ಲ, ಕೇವಲ ವಾಯು, ಅಗ್ನಿ, ಸೂರ್ಯ, ಚಂದ್ರ, ಮುಗಿಯಿತು. ಇನ್ನು ಎಷ್ಟೆಷ್ಟು ದೇವತೆಗಳಿದ್ದಾರೆ, ಯಮದೇವರಿದ್ದಾರೆ, ಅವ್ರಿಗೆಲ್ಲ ಹಾಗಾದ್ರೆ ಮುಕ್ತಿ ಇಲ್ವಾ? ಹಾಗಾಗಿ ಯಾರ್ಯಾರು ಈಗಾಗಲೇ ಮುಕ್ತಿಯನ್ನ ಪಡೆದಿದ್ದಾರೋ ದೇವತೆಗಳು, ಅವರೆಲ್ಲರನ್ನು ತಗೊಳ್ಬೇಕು ಈ ಶಬ್ದದಿಂದ ಅಂತ ಸೂಚನೆ ಮಾಡ್ಲಿಕ್ಕೆ ಆದಿಭಿಹಿ ಅಂತ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿದ್ರು. ಇಷ್ಟಾದ್ಮೇಲೆ ತ್ರಿಧಾಮ ಅನ್ನಂದ್ರೆ ಏನರ್ಥ? ಅದಕ್ಕೋಸ್ಕರ ಅಗಮ ತ್ರಿಧಾಮಭಿಹಿ ಅನ್ನೋ ಒಂದು ಶಬ್ದವನ್ನ ಬಿಡಿಸ್ತಾರೆ. ಅಗಮ ಅಂದ್ರೆ ಅಗಚ್ಛದ್ಭಿಹಿ, ಹೋಗದೆ ಇರೋರು ಅಂತ ಅರ್ಥ. ಅಂದ್ರೆ ಯಾವಾಗಲೂ ದೇವರ ಹತ್ರನೇ ಇರೋರು ಅಂತ ಅರ್ಥ. ಅದ್ ಹೇಗೆ ಆ ಶಬ್ದಕ್ಕರ್ಥ? ಅದನ್ನ ಚೆನ್ನಾಗಿ ಬಿಡಿಸಿದ್ದಾರೆ. ನ ವಿದ್ಯತೆ ಗಮಃ ಯೇಷಾಂತೆ ಅಗಮಃ ಅಂತ, ಯೇಷಾಂತೆ ಅಗಮಃ ಅಂತ ಮಾಡ್ಕೊಳ್ಬಹುದು. ಇಲ್ಲಿ ಮೊದಲು ತ್ರಿಧಾಮ ಅನ್ನೋ ಶಬ್ದಕ್ಕೆ ಅರ್ಥ ಬರೆದು ಆಮೇಲೆ ಅಗಮ ತ್ರಿಧಾಮ ಅಂತ ಒಂದು ಶಬ್ದಕ್ಕೆ ಜೋಡಿಸ್ತಾರೆ. ಅದ್ರ ಅಭಿಪ್ರಾಯ ಎಷ್ಟೇ, ತ್ರಿಧಾಮ ಅಂದ್ರೆ ಮೂರು ಧಾಮದಲ್ಲಿ ಇರೋರು. ಯಾರು ಮೂರು ಧಾಮದಲ್ಲಿ ಇರೋರು? ಭಗವಂತನ್ ಬಿಟ್ಟು ಬೇರೆಯವ್ರು ಇರ್ತಾರೆ, ದೇವರ ಜೊತೆಗೆ ಇಲ್ಲ ಅಂತಲ್ಲ. ಆದ್ರೆ ನಿಜವಾಗಿ ಶಬ್ದವನ್ನು ಬಳಸೋದು ದೇವರಲ್ಲಿ ತ್ರಿಧಾಮ ಅಂತ. ಹಾಗ ಆ ತ್ರಿಧಾಮನನ್ನ ಬಿಟ್ಟು ಹೋಗದೆ ಇರೋರು ಅಂದ್ರೆ ಗಮನ ಇಲ್ದೇ ಇರೋರು ಅಗಮ. ಗಮನ ಅಂದ್ರೆ ಹೋಗೋದು, ಅಗಮನ ಅಂದ್ರೆ ಹೋಗದೆ ಇರೋರು. ಯಾರನ್ನ ಬಿಟ್ಟು ಹೋಗದೆ ಇರೋರು? ದೇವರನ್ನ ಬಿಟ್ಟು ಹೋಗದೆ ಇರೋರು ಅಂತ ಅರ್ಥ. ಅದನ್ನ ಅಗಮ ತ್ರಿಧಾಮಾನಃ ತೈಹಿ ಇತಿ ಬಹುವ್ರೀಹಿ ಅಂತ ಇದೊಂದು ಬಿಡಿಸಿದ್ದಾರೆ. ಇಷ್ಟು ಜೊತೆಗೆ ಇನ್ನೊಂದು ಸ್ವಾರಸ್ಯವಾದ ಅರ್ಥ ಇವರು ಹೇಳಿರೋದು ಪ್ರಾಧನಿಕೈಹಿ ಅಂತ ಒಂದು ಶಬ್ದ ಬಂತು. ಈ ಪ್ರಾಧನಿಕೈಹಿ ಅನ್ನೋ ಶಬ್ದಕ್ಕೆ ಏನರ್ಥ? ಆಗ್ಲೇ ನಾನು ಹೇಳಿದೆ, ಪ್ರಧಾನ ಅಂದ್ರೆ ಭಗವಂತ, ಯಾಕಂದ್ರೆ ಸರ್ವೋತ್ತಮ ಆದ್ರಿಂದ ಆ ಭಗವಂತನಿಗೆ, ಪ್ರಧಾನನಿಗೆ ಸಂಬಂಧಪಟ್ಟವರನ್ನ ಪ್ರಾಧನಿಕರು ಅಂದ್ರೆ ಅವನ ಸೇವಕರು, ಪುರಪಾಲಕರು ಅಂತ ಇಷ್ಟರ್ಥ ಅಂತ ಹೇಳಿದೆ. ಆದ್ರೆ ಇನ್ನೊಂದು ಅರ್ಥ ಇದೆಯಂತೆ. ಪ್ರಧಾನಂ ಅನ್ನೋ ಶಬ್ದ ಇದೆಯಲ್ಲ, ಪ್ರಧಾನ ಅನ್ನೋ ಶಬ್ದ ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರಾಧನಿಕ ಅನ್ನೋದು. ಪ್ರಧಾನ ಅಂದ್ರೆ ಏನರ್ಥ? ಸಂಗ್ರಾಮ ಅಂದ್ರೆ ಯುದ್ಧ ಅಂತ ಅರ್ಥ. ಯುದ್ಧಕ್ಕೋಸ್ಕರ ನಿಂತಿರೋರು ಅಂತ ಅರ್ಥ. ಅಂದ್ರೆ ಸದಾ ಸಿದ್ಧರವರು, ದೇವರ ವಿರುದ್ಧವಾಗಿ ಯಾರು ಬರ್ತಾರೆ ಯುದ್ಧ ಮಾಡ್ಲಿಕ್ಕೆ, ಅಂದ್ರೆ ಅತ್ಯಂತ ದೇವರ ಭಕ್ತರು. ಈ ಅರ್ಥವನ್ನ ತಿಳಿಸ್ಲಿಕ್ಕೆ ಇಲ್ಲಿ ಈ ವಿಷಯ ಬಂದಿದೆ ಅಂತ. ಇದು ಒಂದು ವಿಷಯವನ್ನ ಇವ್ರು ಹೇಳ್ತಾರೆ ಹೊಸದಾಗಿ. ಇದ್ರ ಮೇಲೆ ಇನ್ನೊಂದು ವಿಚಾರ ಇವ್ರು ಹೇಳೋದು, ಈಗ ಮುಕ್ತ ಅಂತ ಯಾಕೆ ಅರ್ಥ ಮಾಡ್ಬೇಕೀಗ? ಮುಕ್ತರಾದ ಸೂರ್ಯ, ಮುಕ್ತನಾದ ವಾಯುದೇವ, ಮುಕ್ತನಾದ ಅಗ್ನಿದೇವ, ಇವರೆಲ್ಲ ದೇವರ ದೇವರ ಸುತ್ತಲೂ ಇರೋರು ಅಂತ ಯಾಕೆ ಅರ್ಥ ಮಾಡ್ಬೇಕು? ಯಾಕೆಂದ್ರೆ ನನು ತದಾ ಬ್ರಹ್ಮಾಂಡಾಂತಹ ಕಶ್ಯಪಾದಿ ಜಾತಾನಾಂ ಸೂರ್ಯಾದೀನಾಂ ನಷ್ಟತ್ವೇನ ಅವಿದ್ಯಮಾನತ್ವಾತ್ ಕಥಮೇತತ್. ಅಲ್ಲ, ಸೂರ್ಯ ಮತ್ತೆ ಚಂದ್ರ ಈ ಎಲ್ಲ ದೇವತೆಗಳಿದಾರಲ್ಲ, ಇವರೆಲ್ಲ ಸೃಷ್ಟಿಗೆ ಹೇಗ್ ಬಂದ್ರು? ಕಶ್ಯಪ ಮಹರ್ಷಿ ಇದಾರಲ್ಲ, ಕಶ್ಯಪ ಮಹರ್ಷಿ ಹಾಗೆ ಇನ್ನೂ ಅನೇಕ ಋಷಿಗಳು, ಇವರೆಲ್ಲ ಸೃಷ್ಟಿಗೆ ಬಂದಿದ್ದು. ನಾವ್ ಹೇಳ್ತೀವಲ್ಲ, ಧನೋಸ್ತು ದಾನವಾಹ ಕದ್ರವಾಹ ನಾಗ ನಾನಾ ವಿಶೋಲ್ಬಣ, ಮಣಿಮಂಜರಿ ಪಾಠದಲ್ಲಿ ನೀವೆಲ್ಲ ಕೇಳಿದಿರಿ ಆಗ್ಲೇ. ಅನೇಕ ದೇವತೆಗಳು ಮತ್ತೆ ದೈತ್ಯರು ಇವರೆಲ್ಲ ಸೃಷ್ಟಿಗೆ ಹೇಗ್ ಬಂದ್ರು? ಬ್ರಹ್ಮಾಂಡದ ಒಳಗಡೆ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಬಗ್ಗೆ ಅಲ್ಲ, ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯಲ್ಲಿ ಹೇಗ್ ಬಂದ್ರು ಅಂದ್ರೆ ಕಶ್ಯಪಾದಿ ಋಷಿಗಳಿಂದ ಆಯಾಯ ಧನುದೇವಿ, ದೈತ್ಯರಲ್ಲೆಲ್ಲ ಒಬ್ರು, ದಾನವರು ಧನುದೇವಿಯಲ್ಲಿ ಬಂದ್ರು, ದಿತಿದೇವಿಯಲ್ಲಿ ದೈತ್ಯರೆಲ್ಲ ಬಂದ್ರು, ಇದನ್ನೆಲ್ಲ ನಾವು ಕೇಳ್ತೀವಿ. ಆದ್ರೆ ಅವರೆಲ್ಲ ಈಗ ಪ್ರಳಯ ಕಾಲದಲ್ಲಿ ಎಲ್ಲಿದ್ದಾರೆ? ಆದ್ರೆ ಭಾಗವತ ಹೇಳ್ತಾ ಇರೋದು ಪ್ರಳಯ ಕಾಲದ ನೀರಿನಲ್ಲಿ ಬ್ರಹ್ಮದೇವರನ್ನ, ಅಂದ್ರೆ ಈಗ ಹೊಸದಾಗಿ ಸೃಷ್ಟಿ ಮಾಡಿದಾಗ ಬ್ರಹ್ಮದೇವರನ್ನ
ಈಗ ನೋಡ್ತಾ ಇದ್ದಾರೆ ಬ್ರಹ್ಮದೇವರು, ಎಲ್ಲಾ ದೇವತೆಗಳು ಕಾಣ್ತಾ ಇದ್ದಾರೆ, ಅದ್ರಲ್ಲಿ ಎಲ್ಲಾನು ಬೇಡ, 4 ಅಂತೂ ಕಾಣ್ತಾ ಇದಾರಲ್ಲಿ ಈಗ ಸದ್ಯಕ್ಕೆ. ಹಾಗಾದ್ರೆ 4 ಜನ ಎಲ್ಲಿ ಬಂದ್ರಿ ಇವರು? ಬಚ್ಚಿಟ್ಕೊಂಡಿದ್ರೆ ಎಲ್ಲಾದ್ರು? ಅದ್ ಹೇಗ್ ವ್ಯಾಖ್ಯಾನ ಮಾಡ್ತಾ ಇದೀರಿ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಇಲ್ಲ, ಇಲ್ಲಿ ಬಂದ ಸೂರ್ಯಾದಯ, ಸೂರ್ಯ ಚಂದ್ರ ಇವರೆಲ್ಲ ಯಾರಿದ್ದಾರೆ, ಇವರೆಲ್ಲ ಮುಕ್ತರೇ, ಇಲ್ಲಿ ಅಮುಕ್ತರಾದವ್ರಲ್ಲ ಇವರು. ಮುಕ್ತಿಯಲ್ಲಿರೋರಾದ್ರಿಂದ ಭಗವಂತನ ಜೊತೆ ಕಾಣಿಸೋದು ಸರಿನೇ ಅಂತ. ಆಗ್ಲೇ ನಾನು ಮಾತು ಹೇಳಿದೆ, ವಾಯು ಅಂತಂದ್ರೆ ಇಲ್ಲಿ ಪ್ರವಾಹ ವಾಯುವನ್ನ ತಗೊಳ್ಬೇಕು, ಬೇರೆ ವಾಯು ಅಲ್ಲ, ಅಂದ್ರೆ ಪ್ರಧಾನ ವಾಯುದೇವರಲ್ಲ ಅಂತ. ಯಾಕೆ ಅಂದ್ರೆ ಇಲ್ಲಿ ವ್ಯಾಖ್ಯಾನದಲ್ಲಿ ಬರಿತಾ ಅತ್ರ ವಾಯು ಭೂತಾಭಿಮಾನಿ ಪ್ರವಾಹ, ಈ ಪಂಚಭೂತಗಳಿದೆಯಲ್ಲ ಅದಕ್ಕೆ ಅಭಿಮಾನಿ ದೇವತೆ ಯಾರು? ಆ ಪ್ರವಾಹ, ಅವನನ್ನು ತಗೊಳ್ಬೇಕು. ಪಂಚಭೂತಾಭಿಮಾನಿ ಅಂದ್ರೆ ಪಂಚಭೂತಗಳಲ್ಲಿ ಸೇರಿದ ವಾಯು ತತ್ವದ ಅಭಿಮಾನಿ, ಅವನು ಪ್ರವಾಹ ವಾಯು, ಅವನನ್ನು ತಗೊಳ್ಬೇಕಿಲ್ಲಿ ಅಂತ. ಯಾಕೆ ಹೀಗೆ ಅಂದ್ರೆ ನೋಡಿ, ವಾಯುದೇವರನ್ನ ಯಾವ ಕಕ್ಷೆಯಲ್ಲಿ ಸೇರಿಸ್ಬೇಕು? ಜೊತೆಗೆ ತಗೊಳ್ಬೇಕು. ಸೂರ್ಯ ಚಂದ್ರ ಅಗ್ನಿ ವಾಯು ಅಂದ್ರೆ ಪ್ರಧಾನ ವಾಯು ದೇವರನ್ನ ತಗೊಳ್ಳೋದ ತಪ್ಪು. ಯಾಕಂದ್ರೆ ಅವರ ಜೊತೆಗೆ ಇವರನ್ನ ಪರಿಗಣಿಸಿರಲ್ಲ. ನಾವು ಯಾರ ಜೊತೆಗೆ ನಾವು ಹೇಳ್ತಾ ಇದೀವಿ ಅಂತ ಅನ್ನೋದನ್ನ ಗಮನಿಸ್ಬೇಕು. ಸೂರ್ಯ ಅಗ್ನಿ ಚಂದ್ರ ಅಂತ ಶಬ್ದದ ಜೊತೆಗೆ ವಾಯು ಅಂತ ಹೇಳ್ತಾ ಇದೀವಿ ಅಂದ್ರೆ ಅದು ಪ್ರವಾಹ ವಾಯುವೇ ಆಗುತ್ತೆ ಹೊರತು ಬೇರೆ ಪ್ರಧಾನ ವಾಯು ಅಲ್ಲ ಅನ್ನೋ ವಿಷಯವನ್ನು ಇಲ್ಲಿ ತಿಳ್ಕೊಳ್ಬೇಕು. ಇದೆಲ್ಲ ಪ್ರಮಾಣ ಪ್ರಸಿದ್ಧ. ಹ ಅನ್ನೋ ಶಬ್ದ ಹಾಕಿದ್ದಾರೆ. ದದರ್ಶಃ ಅಂದ್ರೆ ಬೇರೆ ಬೇರೆ ಪ್ರಮಾಣಗಳನ್ನ ಗಮನಿಸಿದಾಗ ಇಲ್ಲಿದ್ದ ವಾಯು ಅಂತಂದ್ರೆ ಅದು ಪ್ರವಾಹ ವಾಯು ಹೊರತು ಬೇರೆ ವಾಯು ಅಲ್ಲ ಅಂತ ಗೊತ್ತಾಗತ್ತೆ ಅಂತ. ಇಷ್ಟನ್ನ ಹೇಳಿ ಅವರಿಗೆ ಏನ್ ಅನ್ನಿಸ್ತಲ್ಲ ಅಂದ್ರೆ ಪರಿಕ್ರಮದ ಸುತ್ತಲೂ ಏನು ಆ ಭಗವಂತನ ಹಿಂದೆ ಮುಂದೆ ಎಲ್ಲ ಇದ್ರಲ್ಲ, ಅವನ್ನೆಲ್ಲ ನೋಡಿ ಅನ್ನಿಸ್ತಂತೆ, ಓ ಇಂಥ ಭಗವಂತನನ್ನ ಅವಶ್ಯವಾಗಿ ಎಲ್ರೂ ಪಡಿಬೇಕು. ಹೇಗ್ ಪಡಿಬೇಕು? ಸಾಧನೆ ಮಾಡೋ ಮುಖಾಂತರ ಪಡಿಬೇಕು. ಅದಕ್ಕೋಸ್ಕರ ಅಮುಕ್ತರಾದವನ್ನೆಲ್ಲ ಸೃಷ್ಟಿ ಮಾಡ್ತೀನಿ. ಯಾಕೆಂದ್ರೆ ಮಿಕ್ಕಿದ ಭಕ್ತರಿಗೆಲ್ಲ ಅಷ್ಟು ಸುಲಭದಂತೆ, ಅಂದ್ರೆ ಇವರೆಲ್ಲ ಹೇಗೆ ಪಡೆದಿದಾರೋ ಭಗವಂತನನ್ನ ಆ ರೀತಿ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಭಕ್ತರೆಲ್ಲ ಸಾಧನೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ದೇಹ ಬರ್ಬೇಕು. ದೇಹ ಬರದೇ ಇದ್ರೆ ಹೇಗೆ ಅಂತ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡ್ಬೇಕು ಅಂತ ಆಗ ಅನ್ನಿಸ್ತು ಅಂತ. ಇಷ್ಟು ವಿಷಯ ಈ ಶ್ಲೋಕದ ನಿರೂಪಣೆಯಲ್ಲಿದೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಬ್ರಹ್ಮಾಂಡ ಪುರಾಣದ ಮಾತನ್ನ, ಹಾಗೆ ಅವರು ಆದಿ ಅಂತ ಒಂದು ಶಬ್ದವನ್ನ ಆಡಿದ್ದು ಅಂತ ಇಷ್ಟು ವ್ಯಾಖ್ಯಾನವನ್ನ ವಿಶೇಷವಾಗಿ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಂದಕ್ಕೆ 32ನೇ ಶ್ಲೋಕದಲ್ಲಿ ಇನ್ನೊಂದು ಹೊಸ ವಿಷಯವನ್ನ ಹೇಳ್ತಾರೆ. ಇದೇನು 1-2 ಶ್ಲೋಕ ಆದ್ರೆ ಈ 9ನೇ ಅಧ್ಯಾಯ ಮುಕ್ತಾಯ ಆಯ್ತಾ, 10ನೇ ಅಧ್ಯಾಯಕ್ಕೆ ನಾವು ಹೋಗ್ಬೋದು. ಬಹುಶಃ ನಾಳೆ ಮುಕ್ತಾಯ ಆಗ್ಬೋದು ಈ ಅಧ್ಯಾಯ. ಮುಂದೆ 10ನೇ ಅಧ್ಯಾಯದಲ್ಲಿ ಇನ್ನೇನು ಸ್ವಾರಸ್ಯ ಇದೆ ಅನ್ನೋದನ್ನೆಲ್ಲ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇವೆ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರು. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.